ಇವ್ರಿಗೆ ನಾವು ಪ್ರಶ್ನೆ ಮಾಡ್ತಿದ್ದೀವಿ, ಸಿದ್ದರಾಮಯ್ಯನವ್ರ ಕೈಯಲ್ಲಿ ಆಡಳಿತ ಇದೆಯೋ ಅಥವಾ ಎಂ ಬಿ ಪಾಟೀಲ್ ಕೈಯಲ್ಲಿ ಆಡಳಿತ ಇದೆಯೋ ಅನ್ನೋದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. 2 ಹಳ್ಳಿಗಳು ಗೋಕ್ರೆ ಬಚ್ಚಳ್ಳಿ ಮತ್ತು ಯಾಡಾಳ 439 ಎಕರೆಗೆ ನೀವು ಬೆಲೆ ನಿಗದಿಪಡಿಸಲಿಕ್ಕೆ ಸಭೆ ಕರೆದಿದ್ದೀರಿ. ಇಲ್ಲಿ ಬಹುತೇಕರು ಭೂಮಿನೇ ಕೊಡಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ನಿಮಗೆ ಅರ್ಜಿ ಕೊಟ್ಟಿದ್ದಾರೆ. ಮತ್ತೆ ನಾವು ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ಕೊಳ್ತಿದ್ದೀವಿ, ಈ ಎಂ ಬಿ ಪಾಟೀಲ್ ಅವರ ಈ ಆಡೋಟಗಳಿದಾವಲ್ಲ ಇದಕ್ಕೆ ಕಡಿವಾಣ ಹಾಕಿ, ಇಲ್ಲದೆ ಹೋದರೆ ನಿಮ್ಮ ಸರ್ಕಾರಕ್ಕೆ ಖಂಡಿತ ಗೌರವ ಇರೋದಿಲ್ಲ. ಈ ದಿನ ನಾವು ಚನ್ನರಾಯಪಟ್ಟಣ ಹೋಬಳಿಯ ರೈತರು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ವಿಶೇಷ ಭೂಸ್ವಾಧೀನಾಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ವಿ. ಈ ಸಂದರ್ಭದಲ್ಲಿ ಅವರ ಕಚೇರಿಯಲ್ಲೇ ನಾವು ಮುತ್ತಿಗೆ ಹಾಕೋ ಮೂಲಕ ಆ ಕಚೇರಿಯ ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡುವ ಮುಖಾಂತರ ಏನು ಇವತ್ತು ನಡ್ಕೊಂಡಿರುವಂಥದ್ದನ್ನು ನಾವು ಅತ್ಯಂತ ತೀವ್ರವಾಗಿ ವಿರೋಧಿಸಿದ್ದೇವೆ ಮತ್ತು ಖಂಡಿಸಿದ್ದೇವೆ. ಕಾರಣ ಇಷ್ಟೇ, ಇಡೀ ನಾಡಿಗೆ ಗೊತ್ತಿರುವ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಜುಲೈ 15ನೇ ತಾರೀಕು ವಿಧಾನಸೌಧದ ಪ್ರತಿಷ್ಠಿತ 3ನೇ ಮಹಡಿಯಲ್ಲಿ ನಮ್ಮ ಎಲ್ಲ ರೈತ ಮುಖಂಡರುಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಾನು ರದ್ದುಪಡಿಸಿದ್ದೇನೆ ಅಂತ ಹೇಳಿ ಬಹಳ ಎದೆಗಾರಿಕೆಯಿಂದ ಇವತ್ತು ಮಾತು ಕೊಟ್ಟು ಘೋಷಣೆ ಮಾಡಿದಂಥದ್ದು ಈ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಅವರ ಘೋಷಣೆಯನ್ನು ಇಡೀ ರಾಜ್ಯ, ಇಡೀ ದೇಶ ಸ್ವಾಗತಿಸಿದೆ ಮತ್ತು ರೈತ ಕುಲ ಸಂಭ್ರಮಿಸಿದೆ. ಒಂದು ಐತಿಹಾಸಿಕ ನಿರ್ಧಾರ ತಗೊಂಡ್ರು ಅಂಥೇಳಿ ಇಡೀ ರೈತ ಸಮುದಾಯ ಅವರನ್ನು ಅಭಿನಂದಿಸ್ತು. ಆದರೆ ಇವತ್ತು ಸಿದ್ದರಾಮಯ್ಯನವರು ಘೋಷಣೆ ಮಾಡಿ 1 ತಿಂಗಳು ಕಳೆದಿಲ್ಲ. ಇವತ್ತು ಇದೇ KDB ಅಧಿಕಾರಿಗಳು ನಾಳೆ 6ನೇ ತಾರೀಕು 2 ಹಳ್ಳಿಗಳಿಗೆ ನಾವು ಬೆಲೆಯನ್ನು ನಿಗದಿಪಡಿಸ್ತೀವಿ ಅಂತೇಳಿ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ಇವ್ರಿಗೆ ನಾವು ಪ್ರಶ್ನೆ ಮಾಡ್ತಿದ್ದೀವಿ, ಸಿದ್ದರಾಮಯ್ಯನವ್ರ ಕೈಯಲ್ಲಿ ಆಡಳಿತ ಇದೆಯೋ ಅಥವಾ ಎಂ ಬಿ ಪಾಟೀಲ್ ಕೈಯಲ್ಲಿ ಆಡಳಿತ ಇದೆಯೋ ಅನ್ನೋದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಒಂದು ಕಚೇರಿಯ ಗುಮಸ್ತರಿಗಿಂತ ಕಡೆಯಾಗಿ ಈ ವ್ಯವಸ್ಥೆ ನೋಡ್ಕೊತಾ ಇದೆಯಾ ಅವ್ರನ್ನ? ಸಿದ್ದರಾಮಯ್ಯನವರ ಅಣತಿಯನ್ನು ಮೀರಿ ಇವತ್ತು ರೈತರ ಭೂಮಿಯನ್ನು ಕಸ್ಕೊಳ್ಕತ್ತೀನಿ ಅಂತ ಹೇಳ್ಬಿಟ್ಟು ಹೊರಟಿದಾರಲ್ಲ, ಈ ಎಂ ಬಿ ಪಾಟೀಲ್ ಅವರ ಧೋರಣೆ ಇದು ನಿಜವಾದ ಈ ಸರ್ವಾಧಿಕಾರಿ ಧೋರಣೆ, ರೈತ ವಿರೋಧಿ ಧೋರಣೆ, ಈ ರೈತರನ್ನು ಒಕ್ಕಲೆಬ್ಬಿಸುವಂಥ ಧೋರಣೆ. ಈ ನೀತಿಯನ್ನು ಕೂಡಲೇ ಕೈ ಬಿಡಬೇಕು. ಇಲ್ಲದೆ ಹೋದರೆ ಈಗಾಗಲೇ ಇದು ರಾಷ್ಟ್ರವ್ಯಾಪಿ ಸುದ್ದಿ ಆಗಿದೆ. ನಿಮಗಿರುವಂಥ ಒಂದಿಷ್ಟು ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗ್ತದೆ. ಮಿಸ್ಟರ್ ಪಾಟೀಲ್, ದಯವಿಟ್ಟು ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸದೆ ಹೋದರೆ ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸ್ತೀವಿ. ಈ ಹೋರಾಟಕ್ಕೆ ಈ ನಾಡಿನ ಎಲ್ಲ ಜನವರ್ಗಗಳು ಧ್ವನಿಯಾಗಿದ್ದಾವೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಈ ಆಗಿರುವ ಅನಾಹುತವನ್ನು ತಪ್ಪಿಸಿ ಈ ಕೂಡಲೇ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಆದೇಶ ಮಾಡಬೇಕು. ಇವತ್ತು ಏನು 2 ಹಳ್ಳಿಗಳು ಗೋಕ್ರೆ ಬಚ್ಚಳ್ಳಿ ಮತ್ತು ಯಾಡಾಳ 439 ಎಕರೆಗೆ ನೀವು ಬೆಲೆ ನಿಗದಿಪಡಿಸಲಿಕ್ಕೆ ಸಭೆ ಕರೆದಿದ್ದೀರಿ. ಇಲ್ಲಿ ಬಹುತೇಕರು ಭೂಮಿನೇ ಕೊಡಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ನಿಮಗೆ ಅರ್ಜಿ ಕೊಟ್ಟಿದ್ದಾರೆ. ಈ ಭೂಮಿಯ ತಂಟೆಗೆ ಬರಬೇಡಿ, ಈ ಭೂಮಿಗೆ ಕೈ ಹಾಕಬೇಡಿ ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ. ಆದರೂ ಅದನ್ನು ಮೀರಿ ಅದನ್ನು ಗಣನೆಗೆ ತಗೊಳ್ಳದೆ ನೀವು 439 ಎಕರೆಗೂ ನೋಟಿಸ್ ಕೊಡುವಂಥದ್ದು, ಬೆಲೆ ನಿಗದಿಪಡಿಸುವಂಥದ್ದು ಇದೆಯಲ್ಲ, ಇದು ಯಾವ ಸರ್ಕಾರವೂ ಮಾಡುವ ಲಕ್ಷಣಗಳಲ್ಲ. ಅದರಿಂದ ಕೂಡಲೇ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅನ್ನೋ ಮುಖ್ಯಮಂತ್ರಿಗಳು ಹೇಳಿರುವ ಮಾತು, ಅವರು ಆಡಿರುವ ಮಾತು, ಅವರು ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೋಬೇಕು. ಅದನ್ನು ಮಾಡಿ ದಯವಿಟ್ಟು ಮತ್ತೆ ನಾವು ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ಕೊಳ್ತಿದ್ದೀವಿ, ಈ ಎಂ ಬಿ ಪಾಟೀಲ್ ಅವರ ಈ ಆಡೋಟಗಳಿದಾವಲ್ಲ ಇದಕ್ಕೆ ಕಡಿವಾಣ ಹಾಕಿ, ಇಲ್ಲದೆ ಹೋದರೆ ನಿಮ್ಮ ಸರ್ಕಾರಕ್ಕೆ ಖಂಡಿತ ಗೌರವ ಇರೋದಿಲ್ಲ. ಈ ಅಧಿಕಾರಿಗಳು ಯಾರ ಹಿಡಿತಕ್ಕೂ ಸಿಗೋದಿಲ್ಲ. ಇವರು ದಯವಿಟ್ಟು ನೀವು ಕೆದಕಿ ನಮ್ಮನ್ನು ಪರೀಕ್ಷೆ ಮಾಡಬೇಡಿ. ಇದರಿಂದ ನಿಮ್ಮ ಸರ್ಕಾರಕ್ಕೆ ಖಂಡಿತ ಕೆಟ್ಟ ಹೆಸರು ನಿಮ್ಮ ಹಣೆಗೆ ಹಚ್ಕೋತೀರಿ. ಅದರಿಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಈಗ 6ನೇ ತಾರೀಕು ಕರೆದಿರುವಂಥ ಸಭೆಯನ್ನು ರದ್ದುಗೊಳಿಸಿ, ನೀವು ಅವರು ಸ್ವಇಚ್ಛೆಯಿಂದ ಕೊಡುವಂಥ ರೈತರು ಯಾರಾದರೂ ಇದ್ದರೆ ಅದನ್ನು ತಗೊಳ್ಳಿ, ನಮ್ಮ ವಿರೋಧ ಇಲ್ಲ. ಆದರೆ ಕೊಡಲ್ಲ ಅನ್ನೋರ 1 ಇಂಚು ಭೂಮಿಗೆ ನೀವು ಕೈ ಹಾಕುವಂಥ ಕೆಲಸವನ್ನು ದಯವಿಟ್ಟು ಮಾಡಬಾರ್ದು ಅಂಥೇಳಿ ಈ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ನೋಡಿ, ಈಗಾಗಲೇ ನಾವು ಈ CO ಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಇವತ್ತು ನಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. 1-2 ದಿವಸಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿ CO ಹೇಳಿದ್ದಾರೆ.
ಮಾಡದೆ ಹೋದರೆ ನಮ್ಮ ಎಲ್ಲ ಮುಖಂಡರುಗಳ ಜೊತೆ ನಾವು ಈಗ ಒಂದು ತುರ್ತು ಸಭೆಯನ್ನು ಕರೆದಿದ್ದೇವೆ. ಆ ಸಭೆಯನ್ನು ಅಲ್ಲಿ ಚರ್ಚೆ ಮಾಡಿಕೊಂಡು ನಾವು ಮುಂದಿನ ಹೋರಾಟಕ್ಕೆ ನಾವು ಹೊಣೆ ಆಗ್ತೀವಿ. ಅಲ್ಲ, ಸಿದ್ದರಾಮಯ್ಯನವ್ರ ಮೇಲೆ ಭಾಳ ದೊಡ್ಡ ಭರವಸೆ ಇಟ್ಕೊಂಡು ಅವರನ್ನು ಒತ್ತು ಮೆರೆಸಿ ಸಂಭ್ರಮ ಪಟ್ಟವ್ರು ನಾವು. ರೈತರು, ಇಡೀ ರೈತ ಕುಟುಂಬಗಳು ಸಿದ್ದರಾಮಯ್ಯನವ್ರ ಬಗ್ಗೆ ಇಡೀ ದೇಶ ಮಾತಾಡಿದೆ. ಸಿದ್ದರಾಮಯ್ಯನವರು ತಮ್ಮ ಜಾಹೀರಾತುಗಳಲ್ಲಿ ಪ್ರಕಟಪಡಿಸ್ಕೊಂಡಿದ್ದಾರೆ. ಭೂಮಿಗೆ ನಾನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇನೆ ಅಂತ ಭಾಳ ಎದೆಗಾರಿಕೆಯಿಂದ ಹೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅಂಥ ಸಿದ್ದರಾಮಯ್ಯನವರು ಅವರ ಗಮನಕ್ಕೆ ತರದೆ ಮಾಡುವಂಥದ್ದು ಇದೆಯಲ್ಲ, ಅಥವಾ ಗೊತ್ತಿದ್ದು ಸಿದ್ದರಾಮಯ್ಯನವರು ಮೌನ ವಹಿಸಿದರೆ ದಯವಿಟ್ಟು ಕೂಡಲೇ ಇವರನ್ನು ಕರೆದು ಈ ಪ್ರಕ್ರಿಯೆಯನ್ನು ವಾಪಸ್ ತಗೊಳ್ಳುವಂಥ ಕೆಲಸ ಮಾಡಿ ಈ ಭೂ ಸ್ವಾಧೀನವನ್ನು ಕೈ ಬಿಡುವಂಥ ಆದೇಶವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ.